ಛೇ ನಾಳೆ ನೋಡಕ್ಕೆ ಹೋಗಿರಲ್ಲ ಒಂದು 4 ರೊಟ್ಟಿ ಬೇಕಾದ್ರೆ ಬಿಸಿಯವು ಪಲ್ಯದ ಮಾಡಿಕೊಡ್ತೀನಿ, ಕೊಟ್ಟು ನೋಡ್ಬರ್ರಿ ಪಾಪ. ಏನು ಕೊಟ್ಟು ಬರ್ರಿ, ದಿನ ಬೇಕಾರೆ ಅದೇ ಥರ ಆಗಲ್ಲ ನೀವು ಆದೋಗೋದು, ಕೊಡ್ತೇನೆ ತಗೋವಿ ಅಂತ ಹೇಳ್ರಿ ಬೇಕಾರೆ. ಆ ದಿನ ಹೋಗಿ ಕೊಡ್ಲೆ? ದಿನ ಹೋಗಿ ಕೊಡೋದು ಅಂದರೆ ಹೆಂಗದ? ಆಗಲ್ಲ ದಿನ ಹೋಗಿ ಕೊಡಾಕ. ಮತ್ತೆ ಏನು ಮಾಡ್ಬೇಕಂತ ಮಾಡಿರಿ? ದಿನ ಹೋಗಿ ಕೊಡೋಕ್ಕಾಗಲ್ಲ ಅಂತಂದ್ರೆ ನಿಮ್ದೊಂದು ಕತ್ತಿ ಹೊತ್ತಾಗ ದಿನ ಹೋಗಿ ಕೊಡೋಕ್ಕಾಗಲ್ಲ ಅಂದ್ರೆ ಬಿಟ್ಬಿಡ್ರಿ ಹೋಲಿ, ಏನು ಮಾಡೋದು? ಹಂಗಲ್ಲಲೇ, ನೀನೊಂದು ತಗ ದಿನ ಹೋಗಿ ಕೊಡೋಕ್ಕಾಗಲ್ಲ ಕರೆ, ಆದ್ರೆ ಬಿಟ್ಟುಬಿಡ ಅಂತಂದ್ರೆ ಅದು ಇವತ್ತೊಂಥರ ಭಾಳ ಬೇಜಾರಾಗ್ಬಿಡುತ್ತೆ ನೋಡಿ ನನಗಂತೂ ಹೊತ್ತಾಗ. ನೋಡಿ ನಮ್ಮ ಪಾಪ ಭಾರಿ ಜೊಳ್ಳಗಳ್ಳೆ ಒಂಥರ ಪಾಪ. ನಾ ಅಂದೆ ಯಾಕೆ ತ್ರಾಸು ತೊಗೋತೀವಿ ಬಾಡಿಗೆ ಮನ್ಯಾಗಾರ ಇರು ಅಂತೇಳಿ. ಒಲೆಪ್ಪ ದಿನ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಂಗಿಲ್ಲ, ತ್ರಾಸ ಆಕತಿ. ಆಮೇಲೆ ಮನೆ ಸ್ವಚ್ಛ ಇಟ್ಕೋಬೇಕು, ಇವೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲಪ್ಪ. ಮೊದಲೇನ ಮಾಡೇನಿ ಅಂದ್ರೆ ಈಗೂ ಬರ್ತೀನಿ ವಯಸ್ಸನ್ನು. ಅದು ಅಲ್ಲದೆ ಒಂಟಿ ಗುಗಿಗತೆ ಇದ್ರೆ ಹುಚ್ಚಿಡ್ದಾಗ ಆಕತ್ತಪ್ಪ. ಇಲ್ಲೇ ಮಠದಾಗ 4 ಮಂದಿ ಬರೋರು ಹೋಗೋರು ನೋಡ್ಕೊಂತ ನನ್ನ ಪಾಡಿಗೆ ನಾ ಇರ್ತೇನಪ್ಪ ಅಂತೇಳಿ ಅಂದ್ಲ. ನಾನು ಆಯ್ತು ತಗೋರ್ವ ಅಂತೇಳಿ ಬಂದೆ. ಹೌದಾ, ಚಲೋ ಆತ್ ಬಿಡ್ರಿ. ಹಂಗಾರೆ ಬರೋ ಹೋಗೋ ಭಕ್ತಾದಿಗಳಾರ ನೋಡ್ಲಿ, 3 ಹೊತ್ತು ಮಠದ ಕಡೆ ಅಜ್ಜನ ಕಡೆ ಸೇವಾ ಮಾಡ್ಕೊಂತಾರ ಇರಲಿ, ಅವಾಗಾರ ಮಾಡಿದ ಕರ್ಮ ಊಟ ಕಳಿತೈತಿ. ಯಾರಿಗೂ ಏನು ಅನ್ಬಾರ್ದು ಅಂತಾರ ಗೊತ್ತಾಕತಿ. ಊಟ ಮಾಡ್ಬೇಡಿ, ತಾಟಸ್ತೇನೆ. ಅಲ್ಲ ಊಟ ಮಾಡೋದು ಐತಿ ಮಾಡೋಣ. ಬೇಜಾರ ಬಿಡ ಮಾತು ಕೇಳಲ್ಲ. ಏನಿದು ಇವ್ರು ಮತ್ತೆ ಹಿಂಗೆ ಅನ್ನಕತ್ರಲ್ಲ ಅನ್ಕೋಬಿಡ. ನನಗಂತೂ ನಮ್ಮ ಮೂವಲ್ಲಿ ಮಠದ ಬಾಗಲ್ಲ ಕುಂತಿದ್ದು ನೋಡು ಒಂಥರ ಬೇಜಾರತ್ಲೆ. ಯಾರದಾರ್ಲೆ ನಾವಲ್ಲ ನೋಡ್ಕೋಬೇಕಾದ್ರೆ. ಆಯ್ತು ತಪ್ಪಡ ಇನ್ಮ್ಯಾಗ ಏನು ಹೇಳಿದ್ರು ನಾ ಕೇಳಂಗಿಲ್ಲಪ್ಪ. ನನಗೆ ಸಂಬಂಧ ಇಲ್ಲ, ತಿನ್ನು ಉಣ್ಣು ಮನ್ಯಾಗಿರು, ಖುಷಿ ನೋಡ್ಕೊ ಅಷ್ಟೇ. ನನಗೆ ಏನು ಹೇಳಂಗಿಲ್ಲ ಅಂದ್ರೆ ಹೇಳಂಗಿಲ್ಲ, ಹೇಳಂಗಿಲ್ಲ ಏನೂ ಮಾಡಂಗಿಲ್ಲ. ಏನು ಮನ್ಯಾಗಿರು ಅಷ್ಟೇ, ಏನು ಹೇಳಂಗಿಲ್ಲ ತಗೋ. ನಾ ಕೇಳಂಗಿಲ್ಲ ಮಾತು. ನಾ ಕೇಳಿದ್ರಲ್ಲ ಪ್ರಾಬ್ಲಮ್ ಆಗೋದು, ನಾನು ಹೇಳ್ಕೆ ಮಾತು ಕೇಳಂಗಿಲ್ಲ, ಬಿಟ್ಬಿಟ್ಟೇನೆ ಈಗ. ಏನು ಬಾರಿ ಇದನ್ನ ಕೇಳೋಕೆ ಇಷ್ಟೊತ್ತನ ಪಿಟ್ಕಿ ಹಾಕಿದ್ರಲ್ಲ ನೀವು. ನನಗೆ ಗೊತ್ತು. ಅಯ್ಯೋ ನನಗೆ ಪಾಪ ಅನ್ನಿಸ್ತೈತಿ ಅಂದಾಗ ಗೊತ್ತಾತ. ಹೆಗಣ ತನ್ನ ಗುದ್ದಿಗೆ ಹೇಳಿತು ಅಂತೇಳಿ ಈಗ ನೀವು ಬಂದಿದ್ದಲ್ದ ಈಗ ಮಾತಾಯ್ತು. ಅವ್ರನ್ನ ಬೇರೆ ಅಲ್ಲಿ ಇದು ಏನದು ಕರ್ಸ್ಕೋಬೇಕಂತ ಮಾಡಿರಿ. ನೀವು ಮೊದಲೇ ಹೇಳಿದ್ದೆ ಬೇರೆ ಮನೆ ಮಾಡಿದ್ರೆ ಬರ್ತೀರಿ ಅಂತ ಹೇಳಿದ್ದು. ಬೇರೆ ಮನೆ ಆಡಬಿಡು ಹೋಲಿ, ನಾವು ಒಪ್ಕೊಟ್ಟಿದ್ದ ಮನಿನೇ ನಾವು ಇಬ್ಬರೇ ಇರ್ಬೋದು. ಅವ್ರಿಗೇನು ಬ್ಯಾಡ ಅಂದೈತೇನ್ರಿ, ಅಲ್ಲಿ ರೂಮ್ ಮಾಡಿಕೊಡ್ರಿ ಅಂತ ಹೇಳೈತಲ್ರಿ. ಇನ್ನೇನು ಬೇಕಂತ ಅವ್ರಿಗೆ? ಅಯ್ಯೋ ದೇವ್ರೆ, ಮನೆ ಕೆಲಸ ಮಾಡೋಕ್ಕಾಗಲ್ಲಂತ. ಇದು ಯಾಕೆ ಓರಾತಪ್ಪ ಇದು. ನಿಜವಾಗ್ಲೂ ಭಾಳ ಒಂಥರ ಬೇಜಾರಾಗತ್ತ, ನೋಡಿ ಸಿಟ್ಟ ಬರತ್ತೆ ನನಗರ. ಈಗ ಬಂದು ನಮ್ಮ ಜೊತೆಗೆ ನಮ್ಮ ಮನೆಗೆ ಇರ್ಬೇಕಂತನ? ಹ್ಞೂನ್ಲೆ ಹೋಲೆ ತಗ, ಯಾಕಿದು ಮಾಡ್ತಿ? ವಯಸ್ಸಾದ ಕಾಲಕ್ಕೆ ನಾಳೆ ಏನಾರ ಆಗಿ ಅಲ್ಲೇ ಸತ್ಗಿತ್ರೆ ನಮ್ಮನ್ನು ನಾವೇ ಕ್ಷಮಿಸ್ಕೊಳಂಗಿಲ್ಲ. ಹಂಗಕತಿ ಯಾಕೆ ಹೇಳ? ಒಂಥರ ನೋಡಿದ ಮಂದಿರ ಏನಂದ್ರೆ ಮಗ ಬೀದಿಗೆ ಬಿಟ್ಟ ಪಾಪ ಸತ್ತೋದ್ಲು ನೋಡು ಅಂತ ಅನ್ನಂಗಿಲ್ಲ. ಆಮೇಲೆ ನನಗೂ ಒಂಥರ ಮನಸ್ಸು ಸಾಯತ ನಾನು ಕೊರಗ್ತಾ ಇರ್ತತೆ. ಪಾಪ ನಮ್ಮವ್ನು ನೋಡ್ಕೊಲಿಲ್ಲ ನಾನು. ಆಕೆ ಕೆಟ್ಟಕ್ಕೆ ಅದಾಳ ಕರೆ, ಜಗಳ ಮಾಡ್ತಾಳೆ, ಒದರಾಡ್ತಾಳೆ, ಎಲ್ಲ ಸರಿ. ಆದರೂ ವಯಸ್ಸಾದ ತಾಯಿನ ನಾನು ಹಿಂಗೆ ಬಿಟ್ಬಿಟ್ನಲ್ಲ ಅಂತೇಳಿ ಒಂಥರ ಮನ್ಸಿಗೆ ಅನ್ಸಂಗಿಲ್ಲ ಅನ್ಲಿ ನನಗೆ. ಹೇಳಿ ನಾನು ನೋಡೋಣ. ಅನ್ನಿಸ್ತೂ ಅನ್ಸಂಗಿಲ್ಲ, ನೀನೇ ಹೇಳಿ ನೋಡೋಣ. ಈಗ ಎಲ್ಲ ತಾಯಿಗಳು ಬರೋಬ್ಬರಿ ಇಲ್ಲ, ಒಂಥರ ಒದರಾಡ್ತಾರೆ, ಜಗಳ ಮಾಡ್ತಾರೆ, ಹೆಂಡ್ತಿಯಾರು ಕೂಟ ಅಂತೇಳಿ ಎಲ್ಲರೂ ಬಿಟ್ಕೊಂತ ಹೊಂಟ್ರೆ ಭೂಮಿ ಮೇಲೆ ಯಾವ ತಾಯಿಗಳ್ನು ಯಾವ ಮಕ್ಕಳನ್ನು ನೋಡ್ಕೊಳಕ್ಕೆ ಆಗಂಗೇ ಇಲ್ಲ. ಎಲ್ಲರೂ ಹಾಗೆ ಇರಲ್ಲ. ನಮ್ಮವಲ್ಲ ಪಾರ್ವತಿ ತಿಥಿ ನೆಟ್ಗಿರಕ್ಕೆ ಒಮ್ಮೊಮ್ಮೆ ಅವರು ಜಗಳ ಮಾಡ್ತಿರ್ತಾರಿಲ್ಲ. ಒಮ್ಮೊಮ್ಮೆ ಅವರು ಏನಾರು ಅಂತಿರ್ತಾರೆ ಮಾಡ್ತಿರ್ತಾರೆ. ಅವಾಗೆಲ್ಲ ಪಾರ್ವತಿ ಹಿಂಗೆ ಮಾಡ್ತಾಳನ, ಅನ್ಸರ್ಸ್ಕೊಂಡು ಹೋಗಲ್ಲನ. ಈಗ ಏನು ಬಿಡು ಹೋಗ್ಲಿಕ್ಕೆ ಅದೆಲ್ಲ ಮಾತು ಬೇಡ. ಈಗೇನೀಗ ಲಾಸ್ಟ ನಿನ್ನ ತೀರ್ಮಾನ ಬೇಡ ಅಂತೀಯಾ? ಇಲ್ಲ, ನೀವು ಬೇಕಾದ ಹೇಳ್ರಿ. ನಿಮ್ಮ ಈ ಮನೆ ಬರಕ್ಕೆ ನಾವು ಒಪ್ಪೋದಿಲ್ಲ. ಹಂಗೆ ಮಾಡಬೇಡ ಪ್ಲೀಸ್. ನನಗೂ ಯಾಕೋ ನೆಮ್ಮದಿಗೆ ಇರೋಕೆ ಆಗ್ತಾನೆ ಇಲ್ಲ. ನಮ್ಮವ್ವ ಹಂಗದಾಳಲ್ಲಪ್ಪ ಅನಾಥವಾಗಿ ಅಂತೇಳಿ. ಇದು ಒಂದೇ ಒಂದು ಸಲ ಆವತ್ತು ಇನ್ಯಾವತ್ತೂ ನಿನ್ನ ಮನ್ಸಿಗೆ ನೋವಾಗ್ಲಾರ್ದಂಗೆ ಆಕೆ ನಡ್ಕೊಂಡ್ರೆ ಆತಲ್ಲ. ನಾನು ಅಷ್ಟೇ ನಿನ್ನ ಮನ್ಸಿಗೆ ನೋವಾಗಕ್ಕೆ ಬಿಡಲ್ಲ. ನಾನು ನಮ್ಮವ್ನ ಮಾತೇ ಕೇಳಕ್ಕೆ ಹೋಗೋದಿಲ್ಲ. ಏನು ಪ್ಲೀಸ್ ಬೇಡ ಅನ್ಬೇಡ, ಅನಾಥವಾಗದಾಳಲ್ಲಿ. ಸರಿ ಆತು. ಇನ್ಯಾವತ್ತರ ಅವ್ರು ನನ್ನ ಮನ್ಸಿನ ಹೋಗಂಗೆ ನಡ್ಕೊಂಡ್ರೆ ಕಡಾಮುಡಿ. ಬರೇ ನಾನು ಹಂಗೆ ಅದೇನು ಅನ್ನೋದು ಮತ್ತು ನಿಮ್ಮ ಅವ್ನ ಸನೆ ಬಿಟ್ಕೊಳ್ಳೋದು, ಆಯ್ತು ತೋರಪ್ಪ, ಏನು ಮಾಡ್ತೀರಾ ಮಾಡಿರಿ. ಆದರೆ ನಿಜಕ್ಕೂ ಒಂಥರ ನನಗೆ ಬೇಜಾರಾಗತ್ತೈತಿ. ನೀವು ಎಷ್ಟು ಹೇಳಿದ್ರು ಕೇಳವಲ್ರಲ್ಲ ನನ್ನ ಮಾತು ಅಂತೇಳಿ. ಹಂಗಲ್ಲ, ಅರ್ಥ ಮಾಡ್ಕೊ ನಾನು ಯಾಕೆ ಈ ಮಾತು ಹೇಳಿದೆ ಅಂತೇಳಿ. ಈಗ ನಮಗೆ ಹುಟ್ಟಿರೋದೊಂದು ಹೆಣ್ಣು ಕೂಸು. ಏನು ಈಗ ಹೆಣ್ಮಕ್ಳ ಬಗ್ಗೆ ಎಷ್ಟು ಕಾಳಜಿಯಾಗಿದ್ರು ಕಡಿಮೆನ. ಮೊನ್ನೆ ನೋಡಿಲ್ಲ ಎಂಥ ಒಂದು ದೊಡ್ಡ ಕೇಸ್ ಆತ ಧಾರವಾಡದಾಗ. ಆ ಕೂಸು ಬಾಗಲಾಗ ಆಡಕತ್ತು, ಖುಷಿನ ಎತ್ತುಕೊಂಡೋಗಿ ಎಂಥ ಒಂದು ಪ್ರಕರಣ ಆಗಿಬಿಡುತ್ತೆ. ಕೂಸು ಸತ್ತು ಹೋತು, ಅವಂತರೂ ಸತ್ತ ಬಿಡ. ಆದ್ರೆ ಕೂಸು ಏನಾರು ಬಂತ ಇಲ್ಲ. ಅದಕ್ಕೆ ನಮ್ಮವು ಇದ್ರೆ ಈಗ ನೀವು 3 ಹೊತ್ತು ಏನಾರು ಒಳಗೆ ಕೆಲಸ ಮಾಡ್ತಿರ್ತೀವಿ. ಅವಾಗ ಈಕಿ ಬಾಗಲ ಕುಂದಿರ್ತಾಳೆ ಹೋಗಿ.
ಯಾರು ಎತ್ಕೊಂಡು ಹೋಗೋ ತಪ್ತತೆ ಒಂಚೂರು ಅವುಗೆ ಹೇಳಿದ್ನಿ ಅಂದ್ರೆ ಅವು ಕಣ್ಣಿಟ್ಟು ನೋಡ್ಕೊಂತಿರ್ತಾಳೆ. ನಮ್ಮ ಅವು ಬರತ್ಲೆ ಅದನ್ನ ಹೇಳ್ತೀನಿ ಈಗ ನೋಡವ, ಆ ಖುಷಿನ ಕಣ್ಣಿಟ್ಟು ನೋಡ್ಕೊಳ್ಳೋದೇ ನಿನ್ನ ಕೆಲಸ ಅಂತ ಹೇಳ್ತೀನಿ. ನೀ ತಿಳಿ ಕೆಡಿಸ್ಕೊಬೇಡ. ಹೊರಗೆ ಕುಂದಿರ್ತಾಳೆ ನಮ್ಮವನು ಆ ಖುಷಿನ ಜೊತೆಗೆ ಮಾತಾಡ್ಕೊಂತ. ಆಕೇನು ಕೆಲಸ ಮಾಡ್ಬೇಕಾಗೈತೆ, ನೀ ಮಾಡ್ಕೊಂತಿ ಕೆಲಸನ, ಹೌದಿಲ್ಲ? ಮನ್ಯಾಗೂ ಅಷ್ಟೇ, ಮನ್ಯಾಗ ಒಬ್ರು ಹಿರಿಯರು ಅಂತ ಇರ್ಬೇಕ್ಲೆ. ಇಬ್ಬರೇ ಗಂಡ ಅಂತ ಇರ್ತೀವಿ, ಮನೆ ಚಾವಿ ಹಾಕೊಂಡು ಹೋಗ್ತೀವಿ. ಮನೆ ಚಾವಿ ಹಾಕೊಂಡು ಹೋದ್ರೆ ಈ ಮನ್ಯಾಗ ಯಾರು ಇರಲ್ಲ ಅಂತ ಕಳ್ತಾನೆ ಆಗೋದು ಜಾಸ್ತಿ. ಅದೇ ನಮ್ಮವು ಇದ್ಲಂದ್ರೆ ಮನೆ ಚಾವಿ ಹಾಕೋ ಪರಿಸ್ಥಿತಿ ಇರಂಗಿಲ್ಲ. ಯಾರಾದಾರಪ್ಪ ಮನ್ಯಾಗ ಅಂತಂದೇಳಿ ಅನ್ಕೊಂತಾರ. ಆಯ್ತು ಬಿಡ್ರಿ, ಇಂಥದ್ದು ಏನೋ ಒಂದು ಹೇಳಿ ಕಟ್ಟಿ ಹಾಕ್ತಿರತ್ತದ. ಸರಿ, ನೀವು ಆ ಪಾಪು ವಿಚಾರ ಹೇಳಿದ್ದಕ್ಕೆ ಸುಮ್ಮನಾಗೇನು ಅಷ್ಟೇ ನಾನು. ಯಾಕೆ ಹೌದು, ನೀವು ಹೇಳೋದು ಬರೋಬ್ಬರಿನೇ. ಕಾಯ್ಕೊಂತ ಕುಂದಿರ್ತಾಳವು ಅಂದ್ರೆ ನೀವು ಹೇಳಿಬಿಡ್ರಿ, ನನ್ನ ಮಗಳನ್ನ ಜೋಪಾನಾಗಿ ನೋಡ್ಕೊಳ್ಳೋದೇ ಅವ್ರ ಕೆಲಸ. ಮತ್ತು ಈಗ ಹೇಳಿ ನಾನು ಒಣಾದಿ ಮಕ್ಕದ ಮಾತೆಲ್ಲ ಮಾತಾಡಿದ್ರೆ ನನ್ನ ಮುಂದೆ ನಡೆಯಲ್ಲ. ಆಯ್ತು ಈಗ ಬಿಡ್ರಿ, ಅದಕ್ಕೆ ಹೇಳ್ದಾಡಕತ್ತೀರಿ. ತಾಯಿ ವಿಚಾರ ಬಂದ್ರೆ ನಿಮಗೆ ಹೆಂಡ್ತಿನ ಭಾಳ ಪ್ರೀತಿ ಮಾಡ್ಬೇಕು ಅನಿಸ್ತೈತೆ. ನಾ ಪೂಸಿ ಹೊಡಿಬೇಡ್ರಿ. ನಾವು ಮಾಡಬಾರ್ದು. ಆಯಿತು, ನಮ್ಮವು ಏನು ಅನ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬೇಡ್ರಿ ಸಾಕು. ಅಪ್ಪ ದೇವ್ರೆ, ಹೆಂಗ ಮಾಡಿ ನನ್ನ ಹೆಂಡತಿ ಒಪ್ಸಿದಾತು. ನನಗೇನು ಮನ್ಸಿಗೆ ನೋವು ಆಗ್ಲಾರ್ದಂಗೆ ಆಕೆ ಒಪ್ಕೋಬೇಕು ಅಂತಿತ್ತು. ಒಪ್ಕೊಂಡಳ, ಬೇಜಾರಾಗಿರ್ತೈತಿ. ನಮ್ಮ ಅವ್ಗೆ ಹೇಳ್ಬೇಕು, ಇನ್ನು ಮೇಲೆ ಭಾಳ ಸ್ಟ್ರಿಕ್ಟಾಗಿರವ ನೀನು. ಇನ್ನು ಮ್ಯಾಗ ನೀ ಈ ಥರ ನನಗೆ ಇದನ್ನು ಹೇಳ್ಕೊಡೋದು ಮಾಡೋದು ಮಾಡಬೇಡ. ಚೆಂದಾಗಿ ತಿನ್ನೋದು ಉಣ್ಣೋದು ಮಾಡ್ಕೊಂತ ಏನು ಮೊಮ್ಮಗಳ ಕಡೆ ಲಕ್ಷ್ಯ ಕೊಟ್ಕೊಂಡು ಮೊಮ್ಮಗಳನ್ನ ಚೆಂದಾಗಿ ನೋಡ್ಕೊ ಅಂತ ಹೇಳ್ಬೇಕಾಗೈತಿ. ಅಪ್ಪ, ಇನ್ನು ನಮ್ಮ ಅವ್ನ ಮಾತನಾಗ ಯಾವತ್ತೂ ಕೇಳಬಾರ್ದು. ಹುಚ್ಚರು ಸಂತಿ ನನಗೇನು ಚಾಲು ಮಾಡಕ್ಕೆ ಬರ್ತೈತೆ, ಬಂದ್ ಮಾಡಕ್ಕೆ ಬರ್ತೈತೆ. ಕುಂದರು ಅಂತ ಕುಂದ್ರಿಸಿ ಹೋಗ್ಯಾವತ್ತಾಗ. ಆ ಕೂಸಿಗೆ ಹಾಲು ಕುಡ್ಸಕತ್ತಾಳೆ ಏನೋ ನಮ್ಮ ಶಾಂತವ್ವ. ಮತ್ತು ಮಗಳು ಕಾಲೇಜಿಗೆ ಹೋಗ್ಯಾಳಲ್ಲ. ಕುಡಿಸಿ ಬರಲಿ ಪಾಪ ಕುಂತ್ರಾತಿಲೆ. ಅಲ್ಲ, ಯಾವ ಬಟನ್ ಹತ್ಕೋದು ಯಾವ ಬಟನ್ ಬಿಡೋದು ಅಂತ ಅದಕ್ಕೆ ಬೇಕಾ ಹಿಂದಾಗಡೆ. ಮತ್ತು ಇಲ್ಲೇ ಒಳಗೆ ನಿಂತಾನೆ ಎದನ್ನಾರು ಹತ್ಕಕ್ಕೆ ಹೋಗಿ ಏನಾರ ಕರೆಂಟ್ ಹೊಡೆದು ಯವ್ವ ಸತ್ತು ಗಿತ್ತು ಹೋದ್ನಿ ಅಂದ್ರೆ ಬಿಡವ ಯವ್ವ. ಅದೇನಂತ ಸೈಕಲ್ ಕರೆಂಟ್ ಹೊಡ್ಸ್ಕೊಂಡು ಸತ್ತು ಅಲ್ಲಿ ಇವನ ಸುಮ್ಮನೆ ಕೂತ ಬಿಡ್ತಾನೆ ಇಲ್ಲೇ. ನೀನದಿಯಲ್ಲ ಶಾಂತಕ್ಕ, ಶಾಂತವಾಗಿ ಕುಂತ್ಬಿಟ್ಟು. ಅಯ್ಯ, ಶಾಂತವಾಗಿ ಕುಂದ್ರಲಾರ್ದು ಇನ್ನೇನು ಮಾಡ್ಬೇಕು? ನಂಗೇನು ಚಾಲು ಮಾಡಕ್ಕೆ ಬರ್ತೈತೆ, ಬಂದ್ ಮಾಡಕ್ಕೆ ಬರ್ತೈತೆ. ಇದು ಹುಡುಗಿಗೆ ಹಾಲು ಕುಡ್ಸಕತ್ತಾಳಕ್ಕೆ, ಅದನ್ನು ಏನೋ ಮಾಡಿ ಬಟ್ಲ್ಯಾಗ. ಅದಕ್ಕೆ ಇಲ್ಲೇ ಒಂದು ಈಟ್ ನಿಂದರಿ ಯಾರ ಗಿರಾಕಿ ಬರ್ಬೋದು ಅಂತೇಳಿ ಕುಂದ್ರಿಸಿ ಹೋಗ್ಯಾಳ. ಇಡು ಏನು ತಂದಿ? ಇಡು, ಯಾಕಿನ ಬಂದು ಹಾಕ್ತಾಳೆ ಈಗ. ಅಯ್ಯೋ ದೇವ್ರಿ, ಜ್ವಾಳ ಮತ್ತೆ ಈಕಿ ಪಾತಿದ್ದು ಜ್ವಾಳನೇ. ಸಂಜೆಗೆ ಬೇಕು ನಮ್ಗೆ, ದಡ್ದಾಳ ಹಾಕಿಡ್ರಿ. ಮತ್ತೆ ದುಡ್ಡು ಭಾಳ ಆಗೈತಿ ಅಲ್ಲ? ದುಡ್ಡು ಎಲ್ಲಿ ಭಾಳ ಆಗೈತಿ? 7 ರೂಪಾಯಿ kg, ಏನು ದೊಡ್ಡ ಭಾಳ ರೇಟನು ಅಲ್ಲ? ಮತ್ತು ಅವನು ಆಟೋ ತೊಗೊತಿದ್ನಲ್ಲ. ಬಾರಿ ಫ್ರೆಂಡಿಂದ ಅಂದ್ಬಿಟ್ಲೆ ಪುಕ್ಷಟಿ ಮಾಡಿಕೊಡ್ಬೇಕನ? ದುಡ್ಯಾಕೆ ಹಾಕ್ಯವವ ನಾವು ಇದನ್ನು. ಈಗ ಏನು ನಿನ್ಗೆ 7 ರೂಪಾಯಿ kg ಭಾಳ ಆಗ್ಬಿಡ್ತಾನ? ಹೋಗು ಅವನ ಅಂಗಡಿಗೆ ಹೋಗು, ಅವನ ಅಂಗಡಿಯಾಗ ನಿನಗೆ 2 ರೂಪಾಯಿ 3 ರೂಪಾಯಿ ಹಾಕ್ಕೊಡ್ತಾನೆ. ನಮ್ಮ ನೋಡುವ 7 ರೂಪಾಯಿನೇ. ಎಲ್ಲ ಕಡೆನೂ ಅಟ್ಟೆ ಆಗೈತಿ. ಈಗ ಪೇಟ್ಯಾಗ ಹೋಗಿ ಇನ್ನೂ ಜಾಸ್ತಿ ಆಗಿರ್ತೈತಿ. ಅಲ್ಲ, ಜ್ವಾಳ ತಂದೇನಂದಿದ್ದೆ ನೀನೊಂದತ್ತಾಗ ನಿಂತು ಬಿಡ್ತೀಯಲ್ಲ ಒದರ್ಕೊಂತ. ಜೋರು ಮಾಡ್ತಿ? ನಾನೆಲ್ಲಿ ಜೋರು ಮಾಡೇನೆ? ನಿನಗೆ ಇದ್ದಿದ್ದು ಹೇಳೇನಿ. ಹಣೆ ಬಾರ್ ಗಣೆ ಚೌತಿ. ಈ ಶಾಂತಕ್ಕೊಬ್ಬೇಕಿತ್ತಾಗ ಅದಕ್ಕೆ ಈ ಮುದುಕಿ ನಿಲ್ಬಿಟ್ಟು ಕಳೆ. ನಾ ಹೇಳೇನು ಮೊದ್ಲಾಕಿಗೆ, ಈ ಮುದುಕಿ ನಿಲ್ಬಿಟ್ಟು ಹೋದಿ ಬರೋ ಗಿರಾಕಿನೂ ಬರೋದಿಲ್ಲ ಅಂತೇಳಿ. ನನ್ನ ಮಾತು ಕೇಳೋದಲ್ಲಕ್ಕಿ. ಅರೇ ಗರ್ಜಂದು ಅಕ್ಕ, ನಮ್ದು ಏನು ಹಣೆ ಬಾರದು ಕೆಟ್ಬಿಟ್ಟು. ಅರೇ ಇವ್ರದ್ದು ಕೈಯಲ್ಲಿ ಒಂದು ಸಿಕ್ಕೊಂಡಿದ್ದೀವಿ. ಅರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ದು ಮರದ ಮುಖ ನೋಡ್ದಾಗ್ಲೇ ಅನ್ನಿಸ್ತು ಇವತ್ತು ಏನೋ ಕಾದಿದೆ ಅಂತ. ಅರೆ ಈ ಬುಡ್ಡಿದು ಕೈಯಲ್ಲಿ ಬಂದು ಸಿಕ್ಕೊಂಡಿದ್ದೀವಿ. ಎಲ್ಲ ಈ ಬುಡ್ಡಿಗೂ ಊಟಾಲೆ. ಊಟ ಇನ್ನೂ ಇಲ್ಲ, ಮಾಡ್ಬೇಕು. ಊಟ ಅಂದ್ರೆ ಊಟ ಎಲ್ಲಿದ್ದು ಮಾಡ್ತಿ? ಟೈಮರಿ ಏಟಾಗೈತಿ? ಭಾಳಾಗೈತೆ. ಏನ ನನ್ನ ನಾ ಎಂತೀಯ? ಯಾಕ ಬಯನ್ ಹಲ್ಲು ಹೊಟ್ಟೆಗೆ ಹೋಗಂಗೆ ಕೊಡ್ಲೇನೋ ಅಂತ ತಿರ್ಗಾಡ್ಬಿಡಂಗ. ನಮ್ಮ ಗಿರಣಿಗೆ ಇನ್ನೊಂದು ಕಾಲಿಟ್ಟು ಅಂದ್ರೆ ನೋಡಿ ನಿನ್ನ ಊರು ಹಡಿಬಿಟ್ಟು. ನನ್ನ ನಾಯಿ ಅಂತೀಯನು? ನಾ ಏನು ಮಾಡೇನೆ ನಿನಗೆ ಊರು ನಾಯಿ ಅಂತಕ್ಕೆ? ಯಾಕೆ ನಾಯಿ ಅನ್ಲಿಲ್ಲ, ನಾ ಹಂಗಂದಿಲ್ಲ ಅಂದ್ಲು. ನೀ ಅಂದಿ ಅಂತ ನಾಯಲ್ಲಿ ಹೇಳಿದೆ. ಬಿಡಾಡ ಅಂದಕ್ಕೆ ನಾನು ನೀ ಅಂದಿ ಅಂದೇನು? ನೀನು ನಾಯಿಗತಿನ ಬಂದಿಯಲ್ಲ ಜಗಳ ಮಾಡಕ್ಕೆ ನನ್ನ ಕಡೆ. ನಾಯಲ್ಲಿ ನೀ ಅಂದೆ ನೀನಲ್ಲ ಆಕೆ ಅಂದಕ್ಕೆ. ಬರಲಿ ನನ್ನ ಸೊಸಿ ಬರಲಿ. ಇಷ್ಟು ಲೂಜು ಬಿಟ್ಟು ಏನು ನೀನು ನಾಯಿ ಅಂತ ಅವಡಕ್ಕೆ ನನಗಂತ ಹೇಳ್ತಾನೆ. ಪಾತಿ ಕೆಳಗಿಡ ಶಾಂತಕ್ಕೆ ಬರಲಿ. ಜೋಳ ತಂದಿಯೇನ? ಅಡ್ಡಿ ಇಲ್ಲ, ಜೋಳ ಚಲೋ ಅದಾವ ನೋಡು. ಯಾವ್ದು ಬಿಜಾಪುರ ಜೋಳನ ಎಣಿಗ್ಯಾರ ಜೋಳ? ಎಣಿಗ್ಯಾರ ಜೋಳ. ಅಡ್ಡಿ ಇಲ್ಲ ಚಲೋ ಅದಾವ ತಗೋ. ಪಾತಿದು ಜೋಳನ? ಆಯ್ತು. ಈಗ ಶಾಂತವ್ ಬಂದು ಹಾಕ್ತಾಳ. ಗಿರ್ಜಿ ಪಾತಿ ಇಬ್ರು ಬಂದ್ಬಿಟ್ರನ? ಚಲೋ ಹಾಕ್ಬಿಡ ಹಂಗಾರ. ಏನು ತಂದಿರಿ ಜೋಳನ? ಏಮ್ಮ ಈ ಕಡೆ ಬಾರ್ಬಿ ಅತ್ತಿ, ನಾ ಹಾಕ್ತೀನಿ. ಶಾಂತಕ್ಕ, ನೀನು ನಿಮ್ಮ ಅತ್ತಿ ನಿಲ್ ಬಿಟ್ಟು ಹೋದ್ರೆ ಬರೋ ಗಿರಾಕಿ ಬರೋದಿಲ್ಲ. ಮತ್ತೆ ಈಗ ಹೇಳೀನಿ ವ್ಯವಹಾರ ಹಾಳು ಮಾಡ್ಕೊತೀನಿ ನೋಡು. ಹೋಗ ಯವ್ವ, ಕಿವಿ ಕೇಳೋದಲ್ಲ ಬಿಡಿದ್ರೆ ಕಿವಿಗೆ ಬೆಂಕಿ ಹತ್ಲಿ ನಿಂತು ಬಿಡ್ತೈತಿ. ಏನಾರ ಒಂದು ಒದ್ರಕೊಂತ ಆ ಕಿವಿ ಹಾಕೊಳ್ಳೋ ಮಷೀನಾರ ಹಾಕೊಂಡೈತಿ ಎಲ್ಲ ನೋಡಿ ಬಿಡು. ಇಲ್ಲಿ ಹಂಗ ಕಳಿಸ್ಬೇಡ. ಏನು ನೋಡ ಹೇಳಕತ್ತೈತಿ, ಏನು ಮಾತಾಡಿಲ್ಲ ಬಿಟ್ಟಿಲ್ಲ, ಸುಳ್ಳ ಓದಾಡಕತ್ತೈತಿ, ಜಗಳ ಮಾಡಕತ್ತೈತಿ.
ಅಯ್ಯೋ ಆ ಕೂಸಿಗೆ ಒಟ್ಟು ಹಾಲು ಕುಡ್ಸಕ್ಕೆ ಹೋಗಿದ್ನಿ ಹಾಳಾಕತ್ತಿತ್ತ ಅದಕ್ಕೆ ಮಕ್ಕೊಂತ ನೋಡಿ ಮಕ್ಕೊಂತ ನನಗೆ ಒಟ್ಟು ಚಿಂತೆ ಬಿಡುತ್ತೆ. ನಮ್ಮ ಲಕ್ಷ್ಮಿ ಇದ್ರೆ ಪಾಪ ನೋಡ್ಕೋತಾಳ ಕರ್ಕೋತಾಳ. ಇದು ಏನದ ಅಕ್ಕಿ ಇಲ್ಲಂದ್ರೆ ಇಷ್ಟು ಪಜ್ಜಿತಿ ಅತ್ತಿಯರಿಗೆ ಹೇಳಿದ್ರೆ ಕರ್ಕೋತಾರೆ. ಆದ್ರೆ ಅದು ಏನಾಗೈತೆ ಅಂದ್ರೆ ಹಾಲೊಂದು ಮಾಡಿ ಕುಡಿಸ್ಬೇಕಿತ್ತಲ್ಲ, ಅದು ಗೊತ್ತಾಗೋದಿಲ್ಲ ಅವ್ರಿಗೆ ಪಾಪ ಮಾಡಕ್ಕೆ ಕುಡ್ಸಾಕದು. ಹಾಗಾಗಿ ನಾನು ಹೋಗಿದ್ದೆ ಅಷ್ಟೆ. ಹೌದನ ಆತವ. ಆದರೂ ಒಟ್ಟು ನೀ ಹೇಳಯ್ಯವ ಏನು ಒಟ 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 ಹಸ್ತತಿ. ಆಯ್ತು ರೀ ಅತ್ತಿಯರ ಬರ್ರಿ ಕಡೆ. ಶತವ ಬಂದು ನಿಂತಿಯನ ಇವ ತಗೋ ಇವೇನ ಅಡಿಬಿಟ್ಟಾರ ಜೋಳ ತಂದಾರ ನೋಡಿ ಹಾಕೋರಿ ಒಕ್ಕನ್ನ ಆ ಕಡೆ ಕೂಸು ಮಕ್ಕೊಂಡತಿ. ಹೌದಾ ಆತು ಸೌಕಾಶ ಕಾಲಾಗ ನೀರು ಬಿಟ್ಟು ತುಂಬಿಟ್ಟನಿ. ಚಾಲು ಮಾಡೋದು ಬಂದ್ ಮಾಡೋದು ಹಾಕೋದೆಲ್ಲ ಕಲ್ತು ಬಿಟ್ಟು ಬಿಡ ಶಾಂತಕ್ಕ. ಅಯ್ಯಯ್ಯ ಗಿರ್ಜಿ ಕರೆಂಟ್ ಹೋಗೈತಲ್ಲೇ. ಅಯ್ಯೋ ಶಾಂತಕ್ಕ ಈಗ ಬಂದಾಗಿತ್ತೆ ಇವ ಹೋತಾ. ನಿಮ್ಮ ಅತ್ತಿ ಮಕ ನೋಡಿದಾಗ ಅನ್ಕೊಂಡೆ ಏನೋ ಆಕತಿವತ್ತಂತೇಳಿ ಹೋಲ್ ಬಿಡ. ನೀವೊಂದು ಅರ್ಧ ತಾಸು ಆಗೋದಿಲ್ಲ, ದೌಡ್ ಬರ್ತೈತಿ. ಬಂತಂದ್ರೆ ಏನು ಹಾಕ್ಕೊಡ್ತೇನಂತ. ಅದ್ರಾಗ ಈ ಬ್ಯಾಸ್ಗ್ಯಾಗ ಒಂದು ಕರೆಂಟ್ ತೆಗಿತಾವ ಒಂದು ಬರ ಅಂದ್ರೆ ಅದು ಯಾಕೆ ತೆಗಿತಾವ ಏನಪ್ಪ ಯಾರಿಗೆ ಗೊತ್ತು. ಅದಕ್ಕೆ ಏನು 10 ವರ್ಷ ಅಂತಕ ಹೋಗ್ಕನಿ. ಮತ್ತೆ ಮಲೇಶಣ್ಣನ ಹೆಂಗೆ ಮಾಡೋದು ಕೆಲಸ ಚಲೋ ನಡೆದೈತೆ? ಹ್ಞೂ ಶಾಂತಕ ಚಲೋ ನಡೆದೈತವ. ಸುಳ್ಳು ಯಾಕೆ ಹೇಳ್ಬೇಕು. ದೇವ್ರು ಕೊಟ್ಟಾನ ಅಂತಾನೆ ಅನ್ಬೇಕು. ಅಂದ್ರೆ ದೇವ್ರು ಮೆಚ್ತಾನೆ. ದೇವ್ರು ಕೊಟ್ಟ ಮೇಲೂ ನಾವು ಕೊಟ್ಟಿಲ್ಲ ಏನಿಲ್ವ ನಮ್ಮ ಕಡೆ ಅಂತಂದ್ರೆ ದೇವ್ರು ಮೆಚ್ಚೋದಲ್ಲ. ಅದಕ್ಕೆ ಇಲ್ಲವ ನಂಗೆ ಆರಾಮದೇ ನೋಡಿ ಶಾಂತಕ. ಈಗಂತರೂ ನಡೆದೈತಿ ಕೆಲಸ. ಒಂದು ಏನೋ ದೇವರಿಂದ ಆಕಿ ಲಕ್ಷ್ಮಿ ಹೇಳಿದ್ದೊಂದು ಚಲೋನ ಆತು. ನಮ್ಗೆ ಹೊಳ್ಳ ಮಾಡೋದಕ್ಕಿಂತ ಅದು ಎಂಥದ್ದು ಅಂದಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಹಿಂಗೊಂದು ಗಾಡಿ ತೊಗೊಂಡು ಬಿಟ್ಟಿದ್ದು ಒಂದು ಚಲೋನೇ ಆತು. ಹ್ಞೂನವ ನಮ್ಮ ಲಕ್ಷ್ಮಿ ಹೇಳಿ ಇದೊಂದು ಸಲ ಎಲ್ಲ ಸಾಲ ಮಾಡಿ ಮಷಿನ್ ಹಾಕ್ಕೊಂಡ್ವಿ, ಒಳ್ಳೇದೇ ಆಗೈತಿ. ಹೆಂಗಿದ್ರು ನಮ್ಮ ಲಕ್ಷ್ಮಿ ಹೆಸರು ಲಕ್ಷ್ಮಿ, ಅದಕ್ಕೆ ಮಹಾಲಕ್ಷ್ಮಿ ಪ್ರಸನ್ನ ಅಂತೇಳಿ ಬರ್ಸ್ಬಿಟ್ಟೇವಿ. ಆಗಲಿ ತಗೋ. ಅಮ್ಮ ಏನಿದೆಲ್ಲ ಹಿಂಗೆ ಮಾಡ್ಕೊಂಬಂದಿರಿ? ಏನಾಗೈತೆ ಹಿಂಗೆ ಮಾಡ್ಕೊಂಬಂದಿರಿ ಅಂದ್ರೆ ಏನಾಗೈತಿ? ಮಾಡಿಯಲ್ಲ ಅಂತ ಕೆಲಸನ. ಅಯ್ಯೋ ಅದಕ್ಕೆ ಏನಿದ್ ನಿಮ್ದು ನಿಂಬೆ ಹಣ್ಣು ಈ ಪರಿ? ಯವ್ವ ನಿನ್ನ ಸೊಸಿ ಮಾಡಿದ ಕೆಲ್ಸಕ್ಕೆ ನಾ ಅನ್ಭವಿಸಕತ್ತೇನೆ ಇವ. ನೋಡು ಈ ಪರಿ ಪೂಜೆ ಮಾಡಿಸಿ ನಿಂಬೆ ಹಣ್ಣು ತಂದನಿ. ಅದು ಯಾವ ದೇವ್ ನನ್ನ ಅಂತೇಳಿ ಬರ್ತದೆ ನಾನು ನೋಡ್ತೇನೆ. ನೋಡಿದಿಲ್ಲ? ನೋಡಿ ಹೆಂಗದ ನಿಂಬೆ ಹಣ್ಣು. ದೇವ್ವ ಮನಿ ಅಂತೇಳಿ ಬರೋದಲ್ಲ, ನನ್ನ ಹೆಸರು ಕೇಳಿದ್ರೆ ಹೆದರು ಓಡೋಗ್ಬೇಕು. ಇದು ಗಾಳಿ ಆಂಜನೇಯ ಗುಡಿ ಅಂದಿದ ಏನ, ಇದು ದೇವಿ ಗುಡಿ ಅಂದ. ಎರಡೂ ಅಪ್ಪ ದೇವ್ರ ಮೆಣಸಿಕಾಯಿ ಸಮೇತ ಹಾಕೊಂಡ್ಬಿಟ್ಟೇನು ಕೊಳ್ಳಾಗ. ಒಂದು ನಿಂಬೆ ಹಣ್ಣು ಇಟ್ಕೊಂಡಿದ್ರೆ ಸಾಲ್ತಿದ್ದಿಲ್ಲ ನಿಂಗೆ ಹೆದರಿಕೆಗೆ ಉಗಿಯಂಗೆ ಕೊಳ್ಳಾಗ ಹಾಕೊಂಡು ಒಳ್ಳೆ ಈಗಿ ನಿಂತಂಗೆ ನಿಂತ್ಬಿಟ್ಟಿಯಲ್ಲ. ಈಗಿನ ದೇವು ಭಾರಿ ಡೇಂಜರ್ ಅದಾವಲ್ಲ, ನಿಂಗೆ ಗೊತ್ತಾಗೋದಿಲ್ಲ. ಅಯ್ಯೋ ಒಂದು ಕೆಡಕ್ಕೆ ಎದ್ರಂಗಿಲ್ಲ, ಭಾಳ ಬೇಕವಕ್ಕೆಲ್ಲ. ನೀ ಸುಮ್ಮನಿರಪ್ಪ. ದೇವ್ದ ಕಡೆ ಓಡಿಸ್ಕೊಂಡಕ್ಕೆ ನಾನು ನನಗೆ ಗೊತ್ತು ಅದ್ರ ಸಂಕಟ ಏನಂತೇಳಿ. ಕಾಲು ಹಿಡಿದು ನೆಲಕ್ಕೆ ಹೋಗ್ದೈತಿ ನನ್ನ. ನಿನಗೇನು ಓಡಿಸ್ಕೊಂಡಕ್ಕೆ ನಾನು ಸುಮ್ಮನಿರ. ಆಯ್ತವ ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ಏನು ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಂದು ಕೆಲಸ ಲೇಟ್ ಆಯ್ತು. ಪಾರ್ವತಿ ಹಿಂದೆ ಬರ್ರಿ ನೀನು ಅರವಿಂದ. ಹ್ಞೂ ಅವ್ರು ಬಂದ್ವಿ. ಅಂದಂಗೆ ಹುಡುಗಿ ಆರಾಮೈತಂತನ್ವಾ? ನಿಮ್ಮ ವಾರೇನ್ರ ಫೋನ್ ಮಾಡಿದ್ರ? ಏನು ತೊಂದರೆ ಆಗಿಲ್ಲ ಅಂತಲ್ಲ, ಆರಾಮದಾರಂತಲ್ಲ? ನೋಡು ಇದನ್ನ ಹೇಳೋದು ನಾನು. ಅವ್ರಿಗಾರ ಯಾಕೆ ತ್ರಾಸ ಕೊಡ್ಬೇಕಿತ್ತು? ತೊಗೊಂಡಾಗ ಹಾಕಿ ಬಂದ್ಬಿಟ್ಟಿದ್ರೆ ಆಶ್ರಮಕ್ಕೆ ಸೇರಿಸಿ ಮುಗಿದೋಗ್ಬಿಡ್ತಿತ್ತು. ಅದನ್ನ ಇನ್ನೂ ಮನೆಯಾಗ ಇಟ್ಕೊಂಡು ತಲೆ ಹಿಡ್ಸಾಳಿಕಲ್ಲಿ ಪಾಪ. ಅದೇನೋ ಹೊಸ್ದಾಗಿ ಗಿರಣಿ ಏನೇ ಮಾಡ್ಕೊಂಡು ಅವು ಕೆಲಸದ್ದು ಅಂದಿದ್ರು. ಅದ್ರೊಳಗೆ ಇದನ್ನು ಬೇರೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಏನೋ ಅವರು.